ಸರ್ ಯೋಗರಾಜ್ ಸರ್ ಜೊತೆ ನಂದು ಇದು ಫಸ್ಟ್ ಫಿಲಮ್ಮು. ಫಸ್ಟ್ ಅವರು ಕತೆ ಹೇಳಿದಾಗ ಅದ್ರ ಸೆಟ್ ಹೆಂಗೆ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಅದರ ಪ್ಲ್ಯಾನಿಂಗು ಲೇಔಟ್ಸ್ ಎಲ್ಲ ಮಾಡ್ಕೊಂಡ್ವಿ. ಬರ್ತಾ ಬರ್ತಾ 2-3 ಸಿಟ್ಟಿಂಗಲ್ಲಿ ಡಿಸೈನ್ಸ್ ಈ ಥರ ಬೇಕು ಏನೋ ಅದರದ ಎಲಿವೇಷನ್ಸ್ ಹೆಂಗೆ ಬರುತ್ತೆ ಏನೋ ಇದ್ರ ಡೀಟೇಲ್ಸ್ ವರ್ಕೌಟ್ ಮಾಡ್ತಾ ಕತೆ ಸಂಪೂರ್ಣ ವಿವರ ಸಿಗ್ತಾ ಹೋಯಿತು. ಯಾವ ಕ್ಯಾರೆಕ್ಟರ್ ಎಲ್ಲಿ ಬರುತ್ತೆ, ಯಾವ ಕ್ಯಾರೆಕ್ಟರ್ ಪೋರ್ಷನ್ಸ್ ಎಲ್ಲಿದೆ, ಆ 2 ಜನ್ರೇಷನ್ ಗ್ಯಾಪ್ ಹೆಂಗೆ ಕ್ರಿಯೇಟ್ ಆಗುತ್ತೆ, ಎಲ್ಲೆಲ್ಲಿ ಏನೇನು ಬರುತ್ತೆ, ಈ ವಿಚಾರಗಳೆಲ್ಲ ಆ ಎಲಿಮೆಂಟ್ಸ್ ಇಟ್ಕೊಂಡು ಕಂಪೋಸಿಂಗ್ ಮಾಡ್ಕೊಂಡಾಗ ಯಾವ ಬ್ಯೂಟಿಫುಲ್ ನಮಗೆ ಬ್ಲಾಕ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಆ ಹಿಂದ್ಗಡೆ ಎಕ್ಸಿಸ್ಟಿಂಗ್ ಸೆಟಪ್ಸಲ್ಲಿ ಸ್ಟುಡಿಯೋ ಒಳಗೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನಮಗೆ ಈಸಿ ಆಯಿತು. ಫಸ್ಟು ಡಿಸೈನು ಪ್ಲ್ಯಾನ್ ಮಾಡ್ಕೊಂಡಾಗ ಒಂದು ಕಡೆ ಗ್ಯಾರೇಜು, ಒಂದು ಕಡೆ ಹಳೆ ಬಿಲ್ಡಿಂಗು, ಈ ಥರದ್ದೆಲ್ಲ ಪ್ಲ್ಯಾನ್ ಬಂದಿತ್ತು. ಅದು ಲೊಕೇಶನ್ ನಾವು ಕಂಟಿನ್ಯೂ ಸ್ಟುಡಿಯೋದಲ್ಲಿ ಹೋಗಿ ನೋಡೋಕ್ಕೆ ಹೋದಾಗ ಒಂದು ಸೈಡ್ದು ಏನು ಹಳೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಇತ್ತು ಅದು ಮಾತ್ರ ಇತ್ತು. ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಿ ನಾವು ಎಕ್ಸ್ಟ್ರಾ ಆ್ಯಡಪ್ ಎಲ್ಲ ಮಾಡ್ಕೋಬೋದು ಅಂದಾಗ ಕತೆ ಒಳಗೆ ಒಂದು ಬಾಂಡ್ ಗ್ಯಾರೇಜ್ ಅಂತ ಅದರ ಒಂದು ಗ್ಯಾರೇಜ್ ನೇಮು. ಸೊ ಬಾಂಡ್ ಅಂತಿರೋ ಕಾನ್ಸೆಪ್ಟನ್ನು ಸ್ವಲ್ಪ ಕಿಕ್ ಮಾಡೋಕ್ಕೆ ಶುರು ಮಾಡ್ತು. ಅದನ್ನು ಯಾವ ಥರದಲ್ಲಿ ನಾವು ವರ್ಕೌಟ್ ಮಾಡಿ ಸ್ವಲ್ಪ ಹೈಫೈಯಾಗೇ ಮಾಡ್ಬೋದು ಅಂತ ಕೆಲವು ಬಾಂಡ್ ಪಿಕ್ಚರ್ಸ್ ನೋಡಿಕೊಂಡು, ಆಮೇಲೆ ರೇಸಿಂಗ್ ಪಿಕ್ಚರ್ಸು ಇದ್ರ ರೆಫರೆನ್ಸಸ್ಸು ನೆಟ್ಟಲ್ಲಿ ಇದೆಲ್ಲ ತೊಗೊಂಡು, ಜೊತೆಗೆ ನಮ್ಮ ಐಡಿಯಾಗಳು ನಮ್ಮ ಫಿಲ್ಮ್ ಸಬ್ಜೆಕ್ಟ್ ಹೆಂಗೆ ವರ್ಕೌಟ್ ಮಾಡಬೇಕು ಅನ್ನೋದನ್ನು ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಯೋಗರಾಜ್ ಸರ್ ಜೊತೆ ಕೂತ್ಕೊಂಡು ಮಾತಾಡಿದಾಗ, ಕ್ಯಾಮ್ರಾಮನ್ ಸುಜ್ಞಾನ್ ಸರ್ ಅವರು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಅದು ಪಕ್ಕ ಒಂದು ಎಲಿವೇಷನ್ ಸಿಗ್ತು ನಮಗೆ. ಅಂದರೆ ಎಂಟ್ರಿ ಯಾವ ಕಡೆ ಬರುತ್ತೆ, ಎಕ್ಸಿಟ್ಸು, ಆಮೇಲೆ ಯಾವ ಪೋರ್ಷನ್ಸ್ ಮೇಜರ್ ಎಲ್ಲಿ ಮಾಡ್ತೀವಿ, ಅದಕ್ಕೆ ಎಷ್ಟು ಏರಿಯಾ ಬೇಕಾಗುತ್ತೆ, ಆಮೇಲೆ ಅಲ್ಲಿ ಎಲಿಮೆಂಟ್ಸ್ ನಾವು ಏನೇನು ಫಿಲ್ ಮಾಡಿದ್ರೆ ಬ್ಯೂಟಿಫೈ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟು ಮೇಜರ್ ಪೋರ್ಷನ್ಸೇ ಆ ಗ್ಯಾರೇಜಲ್ಲಿ ಕತೆ ನಡೆಯೋದ್ರಿಂದ ಅದು ಥ್ರೂಔಟ್ ಬೋರ್ ಆಗದೆ ಇರೋ ಥರ ನಮಗೆ ಅದನ್ನು ಹೆಂಗೆ ಬ್ಯೂಟಿಫೈ ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸೂಕ್ಷ್ಮಗಳನ್ನ ನಾವು ಹೇಳೋಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಪಂಚತಂತ್ರದಲ್ಲಿ ರೇಸ್ ಪೋರ್ಷನ್ ಅನ್ನೋದೇನಿದೆ ಅದೇ ಮೇಜರ್ ಎಲಿಮೆಂಟು, ಅದು ಹೈಲೈಟ್ ಕೂಡ. ಹಾಗಾಗಿ ಅದು ಒಂದು ಸಿಟ್ಟಿಂಗಲ್ಲಿ ನಮಗೆ ಜಜ್ಮೆಂಟ್ ಸಿಗದೇ ಸಾಕಷ್ಟು ಲೊಕೇಶನ್ಸ್ ನೋಡಿ ಅದು ಏನು ರೇಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲೆಲ್ಲಿ ಮೂವ್ ಆಗುತ್ತೆ, ನಾವು ಎಲ್ಲೆಲ್ಲಿ ಅದನ್ನು ಶೂಟ್ ಮಾಡ್ಕೊಂಬಂದರೆ ನಮಗೆ ಅದರ ಲೆಂತು ವರ್ಕೌಟ್ ಆಗುತ್ತೆ. ಆಮೇಲೆ ರೇಸಲ್ಲಿ ಇದು ರೆಗ್ಯುಲರ್ ನಮ್ಮ ಬೇರೆ ಸಿನಿಮಾಗಳ ಥರ ರೇಸ್ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಬೇರೆ ಸಿನಿಮಾಗಳಲ್ಲಿ ನಾರ್ಮಲಾಗಿ ಏನು ಸ್ಟಾರ್ಟಿಂಗು ಎಂಡಿಂಗ್ ಅಂತ ಇರುತ್ತೆ, ಅದನ್ನು ಕ್ಯಾಪ್ಚರ್ ಮಾಡಿದೆ ಬರೀ ಹೀರೋಯಿನು ಈ ಥರದ್ದು ಅಥವಾ ರೇಸರ್ಸ್ ಏನಿರ್ತಾರೆ ಅವ್ರ ಮೇಲೆ ಟೇಕ್ ಆಫ್ ಆಗಿರುತ್ತೆ. ಇಲ್ಲಿ 2 ಗ್ಯಾಂಗ್ಗಳು ಇರೋದ್ರಿಂದ ಅದರ 2 ಎಲಿಮೆಂಟು ನಮಗೆ ಅವರ ಮೆಂಟಾಲಿಟಿ, ಇವ್ರ ಮೆಂಟಾಲಿಟಿ, ಅವರ ಸಿಚುಯೇಷನ್ಸ್ ನೋಡಿಕೊಂಡು ನಾವು ಅದ್ರ ಬಗ್ಗೆ ವರ್ಕೌಟ್ ಮಾಡಬೇಕಾಯಿತು. ಹಾಗಾಗಿ ಫೈಟ್ ಮಾಸ್ಟರ್ ಜಾಲಿ ಮಾಸ್ಟರ್ ಸರು, ಆಮೇಲೆ ಡೈರೆಕ್ಟ್ರು ಯೋಗರಾಜ್ ಸರು ಮತ್ತು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿದಾಗ ಸಾಕಷ್ಟು ಲೊಕೇಶನ್ಸ್ ನೋಡಿದ್ದೀವಿ ಇದಕ್ಕೆ. ಅಂದರೆ ರೇಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೇ ಅಷ್ಟು ಸುಮಾರು ಫೀಲ್ಡು ಎಲ್ಲ ಏರಿಯಾಗಳು ನೋಡಿಕೊಂಡು ಕೊನೆಗೆ ನೈಸ್ ರೋಡಲ್ಲಿ ಫೈನಲ್ ಮಾಡ್ಕೊಂಡ್ವಿ. ಅದು ನೈಸ್ ರೋಡ್ ಇದ್ರ ಫೈನಲ್ ಮಾಡ್ಕೊಂಡಾಗ ಅಲ್ಲಿ ನಮಗೆ ಅದು ಸ್ಟಾರ್ಟಿಂಗ್ ಎಲಿಮೆಂಟ್ ನಮಗೆ ಏನು ಫಿಲ್ಮಿಯಾಗಿ ಯಾವ ಥರ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡಿದಾಗ ಅದರ ಆರ್ಚು ಪಾತ್ಗಳು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಲೆಂತು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಫ್ಲ್ಯಾಗ್ಸ್ ಆಗಲಿ, ಆಮೇಲೆ ಅದು ಲ್ಯಾಂಡ್ ಮಾರ್ಕ್ಸ್ ಆಗಲಿ, ಆಮೇಲೆ ರೇಸ್ ಇವಾಗ ಸ್ಟಾರ್ಟ್ ಆಗಿ ಒಂದು ಎಲಿಮೆಂಟ್ಗೆ ಎಲ್ಲೋ ಸ್ಟಾಪ್ ಆಗುತ್ತೆ, ಅದರ ರನ್ ಥ್ರೂ ಏನು ಸಿಗುತ್ತೆ ಅದರ ಪಾಯಿಂಟ್ಸು ಟೆಂಟ್ಸು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಾಗ ಸ್ವಲ್ಪ ಹೈಫೈನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಆಗ ಏನಾಗುತ್ತೆ ನಮಗೆ ಬೇರೆ ಡಿಸೈನ್ಸಲ್ಲಿ ಏನೋ ಮಾಡರ್ನಿಟಿ ಇಟ್ಕೊಂಡು, ಆಮೇಲೆ ಮಾಡರ್ನ್ ಎಲಿಮೆಂಟ್ಸಲ್ಲಿ ನಮಗೆ ರೇಸ್ ಹೆಂಗೆ ನಡೀತಿದೆ ಈಗ ಅನ್ನೋದ್ರ ಬಗ್ಗೆ ಮ್ಯಾಚೋರ್ದೆಲ್ಲ ಕೆಲವರು ನಮಗೆ ಐಡಿಯಾಸ್ ಕೊಟ್ಟರು. ಅದನ್ನೆಲ್ಲ ಇಟ್ಕೊಂಡು ನಾವು ನಮ್ಮ ಒಂದು ನೇಟಿವಿಟಿ ಸಂಬಂಧಪಟ್ಟಂಗೆ ಆ ಲೊಕೇಶನ್ಸಲ್ಲಿ ಹೆಂಗೆ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡಿ ಥ್ರೂಔಟ್ ರೇಸು ಎಷ್ಟು ಒಂದು ಸಾಧಾರಣ ಒಂದು 30 ಮಿನಿಟ್ಸ್ ಏನು ನಡೆಯುತ್ತೆ ಅದರ ಟೋಟಲ್ ಲೆಂತ್ಗೆ ಪ್ಲ್ಯಾನ್ ಮಾಡ್ಕೊಂಡು ಒಂದು 5-6 ಬ್ಲಾಕ್ಸು ಮೇಜರಾಗಿ ನಮಗೆ ಹುಕ್ಕಪ್ ಆಯಿತು. ಆ ಪಾಯಿಂಟಲ್ಲಿ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಐಡಿಯಾನ ಬೂಸ್ಟಪ್ ಮಾಡಿದ್ವಿ. ವಿಕಿಡೋ ಟೀಮ್ ಅವರು ನಮಗೆ ರೇಸ್ ಹೆಂಗೆ ಮಾಡ್ತೀವಿ ನಾವು ನಮ್ಮ ಏನೋ ಕ್ಯಾಮ್ರಾಸ್ ಯಾವ ಕಡೆ ಇರುತ್ತೆ, ನಾವು ಏನೋ ಪಾತನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೊತೀವಿ, ಕಟಿಂಗ್ಸ್ ಯಾವ ಥರ ತೊಗೊತೀವಿ, ಇದೆಲ್ಲ ಹೇಳೋಕ್ಕೆ ನಮಗೆ ಅವ್ರ ಜೊತೆ ಡಿಸ್ಕಷನ್ ಇತ್ತು. ಬಟ್ ನಾವು ಫಿಲ್ಮಿಯಾಗಿ ಅವರ ಏನು ಮೂಮೆಂಟ್ಸ್ ಇರುತ್ತೆ ಅಲ್ಲಿ ಡಸ್ಟ್ ಕ್ರಿಯೇಟ್ ಮಾಡೋದಕ್ಕಾಗಲಿ, ಆಮೇಲೆ ಫ್ಲ್ಯಾಗ್ ಇಟ್ಕೊಂಡು ಅದರ ಎಲಿಮೆಂಟ್ಸನ್ನ, ಪಾತ್ಸ್ನ, ಟೈರ್ಸು ಈ ಥರದ್ದೆಲ್ಲ ಕಟಿಂಗ್ಸು, ಶೇಪ್ಸ್ ತೊಗೊಳೋದಕ್ಕೆ ಅವರ ಏನು ರೆಗ್ಯುಲರ್ ರೇಸಿಂಗಲ್ಲಿ ಅದಿಲ್ಲ. ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡು ಅವ್ರ ಜೊತೆ ಮಿಕ್ಸಪ್ ಮಾಡಿದಾಗ ಅವರ ಒಂದು ಎಸೆನ್ಸ್ ಏನಿದೆ ಅದ್ರ ಜೊತೆಗೆ ನಮ್ಮ ಬ್ಯೂಟಿ ಆ್ಯಡ್ ಆಗಿ ರೇಸ್ದ ಪ್ಯಾಟ್ರನ್ನೇ ಒಂಥರ ಬೇರೆ ಡೈಮೆನ್ಷನ್ ತೊಗೊಳಕ್ಕೆ ನಮಗೆ ಯೂಸ್ ಆಯ್ತದೆ. ಈ ಶೃಂಗಾರದ ಹೊಂಗೆ ಮರ ವರ್ಡೇ ನಮಗೆ ಒಂಥರ ಕಿಕ್ಕಿದೆ. ಭಾಳ ಚೆನ್ನಾಗಿ ಯೋಗರಾಜ್ ಸರ್ ಚೆನ್ನಾಗಿ ಹಾಡು ಮಾಡಿದ್ದಾರೆ ಅದನ್ನು. ಅಲ್ಲಿ ಏನಾಗುತ್ತೆ ಸಾಂಗಲ್ಲಿ ಟೋಟಲ್ ಶೃಂಗಾರದ ಒಂದು ಎಲಿಮೆಂಟ್ಸನ್ನು ಇದುವರೆಗೂ ಏನೇನು ನಾವು ಸಿನಿಮಾಗಳಲ್ಲಿ ನೋಡಿದ್ವಿ ಅದಕ್ಕಿಂತ ಡಿಫ್ರೆಂಟಾಗೇ ಮಾಡಬೇಕು ಅನ್ನೋದೊಂದು ಚಾಲೆಂಜಿಂಗ್ ಆಗಿತ್ತು.
ಈ ಒಂದು ಸಾಂಗ್ ಮೆಲೋಡಿ ಏನಿದೆ ಮೆಲೋಡಿ ಕ್ಯಾಚ್ ಮಾಡಿಕೊಂಡು ಇಮ್ರಾನ್ ಖಾನ್ ಜೊತೆಗೆ ಡ್ಯಾನ್ಸ್ ಮಾಸ್ಟರ್ ಏನಿದ್ದಾರೆ ಅವ್ರ ಜೊತೆಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಸುಮಾರು ಒಂದು 3-4 ಮೀಟಿಂಗು ಅದಕ್ಕೆ ಯಾವ್ಯಾವ ಥರ ಡಿಸೈನ್ಸ್ ಬರಬೇಕು ಏನು ಮಾಡಬೇಕು ಈ ಥರದ್ದು ಸುಮಾರು 20-30 ಪ್ಯಾಟರ್ನ್ಸ್ ವರ್ಕೌಟ್ ಮಾಡಿದ್ದೀವಿ. ಆ 20-30 ಪ್ಯಾಟರ್ನ್ಸಲ್ಲಿ ಪಿಕ್ ಮಾಡಿ ಒಂದೊಂದರಲ್ಲಿ ಒಂದೊಂದು ಎಲಿಮೆಂಟ್ ತೊಗೊಂಡು ಅದು ಫೈನಲ್ ಸ್ಟೇಜಿಗೆ ಬರೋ ಅಷ್ಟೊತ್ತಿಗೆ ನಮಗೊಂದು 6 ಪ್ಯಾಟರ್ನ್ಸ್ ಫೈನಲ್ ಆಯಿತು. ಅದನ್ನು ಮಿನರ್ವಾ ಮಿಲ್ಲಲ್ಲಿ ನಾವು ಬೇರೆ ಬ್ಲಾಕಲ್ಲಿ ಹಾಕ್ಕೊಂಡು ಆಮೇಲೆ ಟೋಟಲ್ ಸಾಂಗು ಕಲರ್ ಸ್ಕೀಮು ಜಾಸ್ತಿ ಇಟ್ಕೊಳ್ಳದೆ ರೆಡ್ಡು ವೈಟು ಗ್ರೇ ಈ ಥರ ಬ್ಲೆಂಡಾಗಿ ಒಂದು 2-3 ಮೆಟೀರಿಯಲ್ಸ್ ಇಟ್ಕೊಂಡು ಕಲರ್ಸ್ ಇಟ್ಕೊಂಡು ಪ್ಲೇ ಮಾಡಿಕೊಂಡು ಡಿಸೈನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಅದು ಜೊತೆಗೆ ಸಾಂಗಿನ ಮೂಡ್ಗೆ ಆ ಟೆಂಪೋ ಬಿಲ್ಡಪ್ ಆಗೋದಕ್ಕೂ ಹೆಲ್ಪ್ ಆಯಿತು. ಶೃಂಗಾರದ ಹೊಂಗೆ ಮರ ಅನ್ನೋ ಎಲಿಮೆಂಟೇ ಆ ಹೊಂಗೆ ಮರದ್ದು ಹೂವಿಂದು ಆ ಎಸೆನ್ಸು ಫ್ರೇಗ್ರೆನ್ಸು ನಮಗೆ ವಿಜುವಲಿ ನಮಗೇನು ರೀಚ್ ಆಗಬೇಕು ಅಂತಿದೆ ಅದು ರೀಚ್ ಆಗಿದೆ, ಚೆನ್ನಾಗಿ ಬಂದಿದೆ. ಅದೇ ರೀತಿ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಸುಜ್ಞಾನ್ ಸರ್ ಅವ್ರ ಟೀಮಲ್ಲಿ ನಮಗೆ ಲೈಟಿಂಗ್ ಪೊಸಿಷನ್ಸ್ ಎಲ್ಲೇ ಲೈಟಿಂಗ್ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಒಂದು ರಫ್ ಪ್ಲ್ಯಾನ್ ಮಾಡ್ಕೊಂಡಾಗ ಸೆಟ್ಟಲ್ಲಾಗಿರ್ಬೋದು, ಸಾಂಗ್ ಸೆಟ್ಟಲ್ಲಾಗಿರ್ಬೋದು, ಔಟ್ಡೋರ್ ಮಾಡಿದಾಗ ನಾವು ಯಾವ ಥರ ಪ್ಲ್ಯಾನ್ ಮಾಡ್ತೀವಿ, ಎಷ್ಟು ಕ್ಯಾಮ್ರಾ ಬರುತ್ತೆ, ನಮ್ಮ ಎಲಿಮೆಂಟ್ಸ್ ಎಷ್ಟೆಷ್ಟು ಕವರ್ ಆಗಬೇಕು, ಇದ್ರ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಾಗ ಸುಜ್ಞಾನ್ ಸರ್ ಜೊತೆ ಕೂತ್ಕೊಂಡು ಗ್ರಾಫ್ ವರ್ಕ್ ಮಾಡಿ ಎಲ್ಲೆಲ್ಲಿ ಡಿಸೈನ್ಸ್ ಬರುತ್ತೆ, ಏನು ಲೈಟಿಂಗ್ ಬರುತ್ತೆ, ಇದು ಸೋರ್ಸ್ ಅವರೆಲ್ಲಿ ಕೊಡ್ತಾರೆ, ನಾವೆಲ್ಲದು ಓಪನಿಂಗ್ ಕೊಡಬೇಕಾಗುತ್ತೆ, ಕವರಿಂಗ್ಸು ಈ ಥರದ್ದೆಲ್ಲ ಏನು ಆಪ್ಷನ್ಸ್ ಇದೆ ಇದನ್ನು ಆ್ಯಡ್ ಅಪ್ ಮಾಡ್ಕೊಳ್ಳೋಕ್ಕೆ ನಮಗೆ ಭಾಳ ಹೆಲ್ಪ್ ಆಯಿತು. ಹರಿಪ್ರಸಾದ್ ಸರು ಹೈಮಂತ್ ಸರ್ ಅವ್ರ ಬಗ್ಗೆ ಹೇಳಬೇಕು. ಯಾಕೆಂದರೆ ನಮಗೆ ಥ್ರೂಔಟ್ ಪಿಕ್ಚರ್ ಮುಗಿಯೋ ತನಕ ನಾವು ಪ್ರೊಡ್ಯೂಸರ್ ಜೊತೆ ಇದ್ದೀವಿ, ಪ್ರೊಡ್ಯೂಸರ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದೀವಿ, ಅವ್ರ ಜೊತೆ ಇನ್ವಾಲ್ವ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ವಿ ಅಂತ ಅನ್ನಿಸ್ಲಿಲ್ಲ. ಫ್ರೆಂಡ್ಲಿಯಾಗಿ ವರ್ಕ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ನಮ್ಗೆ ಯಾವುದೇ ಮೆಟೀರಿಯಲ್ ಇರ್ಬೋದು, ಡಿಸೈನ್ಸ್ ಇರ್ಬೋದು, ಏನೇ ಓಕೆ ಮಾಡಬೇಕಾದ್ರೂ ಅದರ ಒಂದು ಅವರ ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ ಅಂದರೆ ಭಾಳ ಕಷ್ಟ ಆಗ್ಬಿಡೋದು.